ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇದು ನೋಡ್ತಾ ಇರ್ಬೋದು, ಕಳ್ಳೆಪುರಿ ತೋರಿಸ್ತಾ ಇದ್ದೀನಿ. ಮಂಡಕ್ಕಿ ಇದರಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಸ್ವೀಟ್ ಜಸ್ಟ್ 2 ಇಂಗ್ರೀಡಿಯೆಂಟ್ಸಲ್ಲಿ ನಾವು ಸ್ಟವ್ ಆಗಲಿ ಏನು ಹಚ್ಚಂಗಿಲ್ಲ, ಪಾಕ ತೆಗಿಬೇಕು ಅಂತ ಏನಿಲ್ಲ. ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ, ಕ್ವಿಕ್ಕಾಗುತ್ತೆ. ಸ್ಟಾರ್ಟ್ ಮಾಡೋಣ. ನಾನು ಈ ಬಟ್ಲಲ್ಲಿ 2 ಬಟ್ಲು ಕಳ್ಳೆಪುರಿ ಹಾಕ್ಕೊಳ್ತಾ ಇದ್ದೀನಿ. ಮಂಡಕ್ಕಿ ನಾನು 2 ಬಟ್ಲು ಹಾಕ್ಕೊಂಡಿದ್ದೀನಿ. 7ರಿಂದ ಒಂದು 15 ಗೋಡಂಬಿ ಹಾಕ್ತಾಯಿದ್ದೀನಿ. ಇದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಂಡಕ್ಕಿನ ಮತ್ತು ಗೋಡಂಬಿ ಹಾಕ್ಕೊಂಡಿಪ್ಪಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಬಿಸಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗರಮ್ ಇರಬೇಕು. ಈ ಮಂಡಕ್ಕಿಯಿಂದ ಬರ್ಫಿ ಮಾಡಿದ್ವಿ ಅಂತ ಅನಿಸೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಸಾಕು. ನೋಡಿ ಮುರ ಅಂತ ಇದೆ, ಸಾಕು. ಇಷ್ಟ ಆಗಿದ್ರೆ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಗಕ್ಕೆ ಬಿಡೋಣ. ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನೋಡಿ, ಅದೇ ಬಟ್ಲಲ್ಲಿ ಒಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸಕ್ಕರೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಏಲಕ್ಕಿ ಕಾಯಿ 2 ಹಾಕ್ತಾಯಿದ್ದೀನಿ ಫ್ಲೇವರ್ಗೆ. ಇಷ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ. ಫ್ರೆಂಡ್ಸ್, ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಈಗ ಒಂದು ಬೌಲಲ್ಲಿ ಎಲ್ಲ ಹಾಕೊಳ್ಳೋಣ. ಫ್ರೆಂಡ್ಸ್, ಒಂದು ಸ್ವಲ್ಪ ಹಾಲು, ನಾನು ಒಂದು ಗ್ಲಾಸಲ್ಲಿ ಇಷ್ಟೇ ಹಾಲು ತೊಗೊಂಡಿರೋದು. ಇದೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಕ್ಕೊಳ್ಳೋಣ. ಇದು ಕಾಯಿಸಿ ಆರಿಸಿರೋ ಹಾಲನ್ನ ಹಾಕ್ತಾ ಇರೋದು. ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಕಳ್ಳೆಪುರಿ ಹುರಿದಿಟ್ಟಿದ್ವಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ತಣ್ಣಗಾಗಿದೆ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ. ಇದು ಪಾಕ ಮಾಡಿಟ್ಕೊಂಡಿದ್ವಲ್ಲ, ಸಕ್ಕರೆ ಪಾಕ. ಈಗ ಕಳ್ಳೆಪುರಿ ಪೌಡರ್ ಮಾಡ್ಕೊಂಬಂದಿದ್ದೀವಿ, ಅದನ್ನು ಹಾಕ್ಕೊಡೋಣ ಇದಕ್ಕೆ. ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ತೆಳ್ಳಗಾಯಿತು ಅಂದರೆ ಮತ್ತೆ ಈ ರೀತಿ ಹುರ್ಕೊಂಡು ಬೇಕಾದ್ರೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಈ ರೀತಿ ಗಟ್ಟಿ ಕಲಿಸ್ಕೊಂಡು ಕೈಗೆ ಒಂದು ಸ್ವಲ್ಪ ಈ ಥರ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಫುಲ್ ಗಟ್ಟಿ ಆಗುತ್ತೆ ಇದೇ ರೀತಿಯಲ್ಲಿ. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ ಕೊಟ್ಕೊಬೋದು. ತಗೊಂಡು ನನಗೆ ಯಾವ ರೀತಿ ಶೇಪ್ ಬೇಕೋ, ಎಷ್ಟು ಅಗಲಕ್ಕೆ ಬೇಕೋ ಆ ಶೇಪಲ್ಲೇ ಹಿಂಗೆ ಮಾಡ್ಕೊಳ್ಳಿ. ನಾನು ನೋಡಿ, ಇಲ್ಲಾಂದರೆ ಒಂದು ಟೈಟ್ ಕಂಟೈನರ್ ಇದ್ದರು ಅದಕ್ಕೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಇದು ಮಾಡಿದ್ರು ಬರುತ್ತೆ. ಕಟ್ ಮಾಡ್ಕೊಳ್ಳಿ. ಇದಕ್ಕೇನು ಪಾಕ ಬೇಕು ಏನಿಲ್ಲ, ಇನ್ಸ್ಟೆಂಟಾಗಿ ಬೇಕು, ಕ್ವಿಕ್ಕಾಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೋಡಿ ತುಂಬ ಸ್ಮೂತಾಗಿ ಈ ರೀತಿ ಇರುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಕಳ್ಳೆಪುರಿ ಬರ್ಫಿ ಥರ ಅನಿಸೋದೇ ಇಲ್ಲ, ಥರ ಹಲ್ವಾ ಟೈಪಲ್ಲಿ ಇರುತ್ತೆ. ಇದು ಕಳ್ಳೆಪುರಿ ಹಲ್ವಾ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗುತ್ತೆ. ಫ್ರೆಂಡ್ಸ್, ಫೈನಲಿ ಕಳ್ಳೆಪುರಿಯಿಂದ ಹಲ್ವಾ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನಿಮ್ಮನೇಲಿ ಟ್ರಯಲ್ ಮಾಡಿ ನೋಡಿ. ಇದು ಕಳ್ಳೆಪುರಿಯಿಂದ ಹಲ್ವಾ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.